ಹಾಸನಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇವಾಗ ಈವ್ನಿಂಗ್ ಆಗಿದೆ, ವ್ಲಾಗ್ ಶುರು ಮಾಡಿದ್ದೀನಿ. ಮಳೆಗಂತೂ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಟೊಮೊಟೊ ಸ್ಲೈಸ್ ಮಾಡಿದ್ವಿ. ಡಿಮಾರ್ಟಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಬನ್ನಿ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಸನಲ್ಲಂತೂ ಸಿಕ್ಕಾಪಟ್ಟೆ ಮಳೆ. ಹಾಗೆಯೇ ಈವ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಫ್ರೆಂಡ್ಸ್, ಚಾನಲ್ಗೆ ಏನಾದ್ರು ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೊಂಡು ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ನೋಡಿ, ನಮ್ಮ ಗಾಡಿ ಕೂಡ ಹೊರಗಡೆನೇ ಇದೆ. ಫ್ರೀಯಾಗಿ ವಾಶ್ ಕೂಡ ಆಯಿತು. ಒಳಗಡೆ ಇಡಬೇಕು ಅಂತ ಇದ್ವಿ, ಅಷ್ಟೊತ್ತಿಗೆ ಮಳೆ ಕೂಡ ಬರ್ತಾ ಇತ್ತಲ್ಲ, ಹಾಗಾಗಿ ಹೊರಗಡೆನೇ ಇತ್ತು. ಮಳೆ ಬರ್ತಾ ಇದೆ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಟೊಮೊಟೊ ಸ್ಲೈಸ್ನ ಮಾಡಿದ್ವಿ. ಆಲ್ರೆಡಿ ಇದರ ರೆಸಿಪಿ ಕೂಡ ಶೇರ್ ಮಾಡಿದ್ದೆ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು. ಹಾಗಾಗಿ ಮಾಡ್ತಾನೆ ಇರ್ತೀವಿ. ಟೊಮೊಟೊ ಸ್ಲೈಸ್ ಆಗಿರ್ಬೋದು ಅಥವಾ ಬೇಲ್ಪುರಿನೂ ಇಷ್ಟಪಡ್ತಾರೆ. ಸೊ ಬೇಲ್ಪುರಿ ಆಗಿರ್ಬೋದು, ಆ ಥರ ಯಾವಾಗಲೂ ಮಾಡ್ತಾ ಇರ್ತೀವಿ. ಮಳೆ ಬರ್ತಾ ಇತ್ತಲ್ಲ, ಹಾಗಾಗಿ ಸಡನ್ನಾಗಿ ಟೊಮೊಟೊ ಸ್ಲೈಸ್ನ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದರ ರೆಸಿಪಿನ ಆಲ್ರೆಡಿ ಪೂರ್ಣಿ ಬ್ಲಾಗ್ಸಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇದರ ರೆಸಿಪಿ ಬೇಕು ಅಂದರೆ ಚೆಕ್ ಮಾಡಿ, ವಿಡಿಯೋ ಕೂಡ ಇದೆ. ಸೊ ಇವಾಗ ಟೊಮೊಟೊ ಸ್ಲೈಸ್ನ ತಿನ್ನಬೇಕು. ಹಾಗೆಯೇ ಇನ್ನು ಕಾಫಿ ಮಾಡಿಕೊಂಡು ಕುಡಿಬೇಕು. ಮಳೆ ಬರ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಏನಾದರೂ ತಿಂತಾ ಇರಬೇಕು ಅಂತ ಅನಿಸುತ್ತೆ. ಹಾಗೆಯೇ ಕಾಫಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಇವತ್ತು ಒಂದು ಕಿಚನ್ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಹಾಗೆ ನಿಮಗೆಲ್ಲ ತುಂಬ ಯೂಸ್ ಆಗುತ್ತೆ. ನಾನು ಬಳಸುವಂತಹ ಒಗ್ಗರಣೆ ಡಬ್ಬಿ ಏನಿದೆ ಅದು ಟಪ್ಪರ್ವೇರ್ದು. ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಯಾಕೆಂದರೆ ಇದು ಟಪ್ಪರ್ವೇರ್ದು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಇದು ತುಂಬ ಇಷ್ಟ. ಹಾಗೆ ನಾನು ಮೊದಲಿಂದನೂ ಅಷ್ಟೇ ಈ ಮನೆಗೆ ಬಂದಾಗಿಂದ ಟಪ್ಪರ್ವೇರ್ ಬಾಕ್ಸೇ ಯೂಸ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆಯೇ ನಾವು ಪ್ರತಿನಿತ್ಯ ಗಡಿಬಿಡಿಯಲ್ಲಿ ತಿಂಡಿ ಅಡುಗೆನ ಮಾಡ್ತಾ ಇರ್ತೀವಿ. ತುಂಬಾ ಬೇಗ ಒಗ್ಗರಣೆ ಡಬ್ಬಿ ಗಲೀಜಾಗ್ಬಿಡುತ್ತೆ. ಯಾಕೆಂದರೆ ನಾವು ತುಂಬ ಅರ್ಜೆಂಟಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಸಾಸಿವೆ ತೊಗೊಳ್ಳುವಾಗ ಬಾಕ್ಸಲ್ಲಿ ಬಿದ್ದುಬಿಡುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ ಆಗಿರ್ಬೋದು ಅಥವಾ ಕಡಲೆ ಬೀಜ ಆಗಿರ್ಬೋದು, ಜೀರಿಗೆ ಆಗಿರ್ಬೋದು, ಪ್ರತಿಯೊಂದು ಬಾಕ್ಸಲ್ಲೇ ಬಿದ್ದು ತುಂಬಾ ಗಲೀಜಾಗುತ್ತೆ. ಅದಕ್ಕೆ ಒಂದು ಟಿಪ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬಾಕ್ಸನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ನಂತರ ನಾವು ಟಿಶ್ಯೂ ಪೇಪರ್ನ ಯೂಸ್ ಮಾಡ್ಕೋಬೇಕು. ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ಪೇಪರ್ ಆದರೂ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನೋಡಿ, ಈ ರೀತಿ ಟಿಶ್ಯೂ ಪೇಪರ್ನ ತೊಗೋಬೇಕು. ಟಿಶ್ಯೂ ಪೇಪರ್ನ ಬಳಸೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ನಮ್ಮ ಕೆಲಸ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ ಒಗ್ಗರಣೆ ಡಬ್ಬಿನ ವಾಶ್ ಮಾಡಿ ಇಟ್ಟಿದ್ದೀನಿ. ಮೊದಲಿಗೆ ಟಿಶ್ಯೂ ಪೇಪರ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಟಿಶ್ಯೂ ಪೇಪರ್ನ ತೊಗೊಂಡು ಬಾಕ್ಸಲ್ಲಿ ಈ ರೀತಿ ಹಾಕ್ತಾಯಿದ್ದೀನಿ. ಟಿಶ್ಯೂ ಪೇಪರ್ ಆಗಿರ್ಬೋದು ಅಥವಾ ನ್ಯೂಸ್ ಪೇಪರು ಯಾವುದಾದ್ರೂ ಪರವಾಗಿಲ್ಲ, ಈ ರೀತಿ ಬಾಕ್ಸಲ್ಲಿ ಹಾಕಿ ಮೊದಲಿಗೆ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಟಿಶ್ಯೂ ಪೇಪರ್ನ ತೊಗೊಳ್ತಾ ಇದ್ದೀನಿ. 2 ಟಿಶ್ಯೂ ಪೇಪರ್ ಹಾಕಿದ್ರೆ ಒಳ್ಳೆಯದು. ಇವಾಗ ಟಿಶ್ಯೂ ಪೇಪರ್ನ ಬಾಕ್ಸಲ್ಲಿ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಈ ರೀತಿ ಹಾಕೋಬೇಕು. ನೆಕ್ಸ್ಟು ಒಂದೊಂದೇ ಇದರಲ್ಲಿ ಜೋಡಿಸ್ತಾ ಹೋಗೋಣ. ಫ್ರೆಂಡ್ಸ್, ನಿಮಗೇನಾದರೂ ಇನ್ನೂ ಕಿಚನ್ ಟಿಪ್ಸ್ ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನು ಇನ್ನೂ ಹೆಚ್ಚು ಕಿಚನ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ, ನಾನು ಇವಾಗ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ಬಾಕ್ಸಲ್ಲಿ ಸಾಸಿವೆ, ಜೀರಿಗೆ ಅಥವಾ ಕಡಲೆಬೇಳೆ, ಉದ್ದಿನಬೇಳೆ ಏನೇ ಬಿದ್ದರೂ ಟಿಶ್ಯೂ ಪೇಪರ್ ಮೇಲೆ ಬಿದ್ದಿರುತ್ತೆ. ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗೆಯೇ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಆದಷ್ಟು ನಾವು ಕೆಲಸ ಕಮ್ಮಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಟಿಪ್ಗಳನ್ನ ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ. ಯಾಕೆ ಅನ್ನಿಸ್ತು ಇವತ್ತಿನ ಕಿಚನ್ ಟಿಪ್ಪು? ನಿಮ್ಗೆ ಇಷ್ಟ ಆಯಿತಾ? ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ನೋಡಿ, ಈ ರೀತಿ ನಾವು ಒಗ್ಗರಣೆ ಡಬ್ಬಿ ಆರ್ಗನೈಸ್ ಮಾಡೋದ್ರಿಂದ ನಮಗೂ ಕೆಲಸ ಕಮ್ಮಿ ಆಗುತ್ತೆ. ಇವತ್ತಿನ ಟಿಪ್ಪು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಅಷ್ಟೇ ಬೆಂಗಳೂರಿಗೆ ಹೋಗಿದ್ನಲ್ಲ, ಅಲ್ಲಿ ಡಿಮಾರ್ಟ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಬಂದೆ. ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಪ್ರತಿದಿನ ನಮಗೆ ಯೂಸ್ ಆಗುವಂಥ ಐಟಮ್ಸ್ಗಳನ್ನ ಶಾಪಿಂಗ್ ಮಾಡ್ಕೊಂಬಂದೆ. ಸೊ ಏನೇನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಣ ದ್ರಾಕ್ಷಿ ತೊಗೊಂಡೆ. ಇದು 500 ಗ್ರಾಮ್ಸು 190 ರುಪೀಸು.
ಇದು ಆಫರಲ್ಲಿತ್ತೋ ಏನೋ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಬಟ್ ಇದ್ರ ಪ್ರೈಸು 180 ರುಪೀಸು. ಸೊ ಒಟ್ಟಿಗೆ ತೊಗೊಂಬಂದು ಇಟ್ಕೊಂಡಿರ್ತೀವಿ ಯಾವಾಗ್ಲೂ. ಹಾಸನಲ್ಲಿ ಡಿಮಾರ್ಟ್ ಇಲ್ಲ, ಮೋರಿದೆ. ಹಾಗೆ ವಿಶಾಲ್ ಮಾರ್ಟಲ್ಲಿ ಹೋಗಿ ಒಂದೊಂದು ಸಲ ತೊಗೊಂಬರ್ತೀವಿ, ಇಲ್ಲಾಂದರೆ ರಿಲಯನ್ಸ್ಗೆ ಹೋಗ್ತೀವಿ. ಸೊ ಈ ಸಲ ಬೆಂಗಳೂರಿಗೆ ಹೋಗಿದ್ವಲ್ಲ, ಹಾಗೆ ಡಿಮಾರ್ಟಲ್ಲಿ ಕೂಡ ಶಾಪಿಂಗ್ ಮಾಡ್ಕೊಂಬಂದ್ವಿ. ನೆಕ್ಸ್ಟು ಕೋಲ್ಗೇಟ್ ಬ್ರಷ್ ತೊಗೊಂಬಂದೆ. ಸೊ ಇದು ಏನಕ್ಕೆ ಅಂದರೆ ನಮಗೂ ಯೂಸ್ ಆಗುತ್ತೆ. ಅಕಸ್ಮಾತ್ ಯಾರಾದರೂ ನೆಂಟರು ಬಂದಾಗ ಬ್ರಷ್ ಬಿಟ್ಟು ಬಂದಿರ್ತಾರೆ, ಸೊ ಅಂಥವ್ರಿಗೂ ಕೊಡೋಕ್ಕೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಯಾವಾಗಲೂ ತೊಗೊಂಬರ್ತೀವಿ. 4 ಇದೆ. ಹಾಗೆ ಇದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ನಾನು ಸ್ಕ್ರೀನ್ ಮೇಲೆ ಇದರ ಪ್ರೈಸ್ಗಳನ್ನ ಹಾಕ್ತೀನಿ. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ಡಿಮಾರ್ಟಲ್ಲಂತೂ ಆಫರು ತುಂಬಾ ಚೆನ್ನಾಗಿರುತ್ತೆ. ರಿಲಯನ್ಸಲ್ಲೂ ಅಷ್ಟೇ ಆಫರ್ಗಳು ತುಂಬ ಚೆನ್ನಾಗಿರುತ್ತೆ ಹಾಸನಲ್ಲಿ. ಅಂದರೆ ಬೇರೆ ಬೇರೆ ಕಡೆನೂ ಇರುತ್ತೆ, ಬಟ್ ನಾವು ರಿಲಯನ್ಸಲ್ಲೇ ಜಾಸ್ತಿ ತೊಗೊಳ್ಳೋದು. ನೆಕ್ಸ್ಟು ಗೋದ್ರೇಜ್ ನಂಬರ್ 1 ಸೋಪ್ ತೊಗೊಂಡಿದ್ದು. ಹಾಸನಲ್ಲಂತೂ ನಿಜವಾಗ್ಲೂ ಸಿಕ್ಕದೇ ಇಲ್ಲ. ಮೊದಲು ಬಿಗ್ ಬಜಾರಲ್ಲಿತ್ತು, ಈಗ ಬಿಗ್ ಬಜಾರ್ ಇಲ್ಲ. ಸೊ ನಮಗೆ ಇದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನೇ ಯೂಸ್ ಮಾಡೋದು. 3+1 ಫ್ರೀ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇದನ್ನೇ ಯೂಸ್ ಮಾಡೋದು. 2 ತೊಗೊಂಬಂದೆ ಇದನ್ನು. ಹಾಗೆಯೇ ದಿನ ಪಾತ್ರೆ ತೊಳೆಯೋಕ್ಕೆ ಇದು ಬೇಕೇ ಬೇಕಲ್ವಾ. ಗಾಲಾ ಅವ್ರದ್ದು ಸ್ಕ್ರಬ್ ಪ್ಯಾಕ್ ತೊಗೊಂಡೆ. ಇದು 2 ಪ್ಯಾಕ್ ತೊಗೊಂಡೆ. ಸೊ ಇದ್ರ ಪ್ರೈಸು 80 ರುಪೀಸು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ದಿನ ಬೇಕೇ ಬೇಕಲ್ಲ, ಇದು ಎಷ್ಟಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ 2 ಪ್ಯಾಕ್ ತೊಗೊಂಬಂದೆ. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದ್ರ ಜೊತೆ ಒಂದು ಸ್ಕಾಚ್ ಬ್ರೈಟ್ ಕೂಡ ತೊಗೊಂಬಂದೆ, 40 ರುಪೀಸು. ಇದರಲ್ಲಿ ಸ್ಕ್ರಬ್ ಪ್ಯಾಡ್ ಕೂಡ ಫ್ರೀ ಕೊಟ್ಟಿದ್ದರು, ಹಾಗಾಗಿ ಇದೊಂದು ತೊಗೊಂಬಂದೆ. ಸೊ 2 ಯೂಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದ್ರ ಪ್ರೈಸು 40 ರುಪೀಸು. ಹಾಗಾಗಿ ಇರಲಿ ಅಂತ ಇದಿಷ್ಟು ತೊಗೊಂಬಂದೆ. ನೆಕ್ಸ್ಟ್ ತೊಗೊಂಡಿದ್ದು ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ಪೇಸ್ಟ್ ತೊಗೊಂಡಿದ್ದು. ಹೆಚ್ಚಾಗಿ ನಾವು ಕೋಲ್ಗೇಟೇ ಯೂಸ್ ಮಾಡೋದು. ಇದು ಒಂದು ಹಳೆಯ ಬ್ರ್ಯಾಂಡ್ ಅಲ್ಲ, ಹಾಗೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಹಾಗಾಗಿ ಇದನ್ನೇ ತೊಗೊಂಡ್ವಿ. ನೆಕ್ಸ್ಟು ತೊಗೊಂಡಿದ್ದು KS ಡಿಯೋಡ್ರೆಂಟ್ ಸ್ಪ್ರೇ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನೇ ಹೆಚ್ಚಾಗಿ ಯೂಸ್ ಮಾಡೋದು. ಸೊ ಹಾಗಾಗಿ ಇದೊಂದು ತೊಗೊಂಡ್ವಿ. ಆಲ್ರೆಡಿ ಮನೇಲಿ ಒಂದಿತ್ತು, ಸೊ ಹಾಗಾಗಿ ಒಂದೇ ತೊಗೊಂಡಿದ್ದು. ನೆಕ್ಸ್ಟು ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡ್ವಿ. ಇದಂತೂ ಒಳ್ಳೆ ಆಫರಲ್ಲಿತ್ತು ಅಂತಲೇ ಹೇಳ್ಬೋದು. 1 ಲೀಟರ್ದು ಬೈ 1 ಗೆಟ್ 1 ಇದು. ಹಾಗೆಯೇ ನಮಗಂತೂ ತುಂಬ ದಿನ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ತಿಂಗಳೇ ಯೂಸ್ ಮಾಡ್ಬೋದು ಇದನ್ನು. ಮೊದಲಿಂದನೂ ಕ್ಲಿನಿಕ್ ಪ್ಲಸ್ ಶಾಂಪೂನೇ ಯೂಸ್ ಮಾಡೋದು. ಇದೇ ಸೆಟ್ ಆಗಿಬಿಟ್ಟಿದೆ ನಮಗೆ. ಬೇರೆ ಶಾಂಪೂ ಯೂಸ್ ಮಾಡಲ್ಲ ಅಂತಲ್ಲ, ಯಾವಾಗಾದರೂ ಒಂದೊಂದು ಸಲ ಯೂಸ್ ಮಾಡ್ತೀವಿ. ಅಂದರೆ ಜಾಸ್ತಿ ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ಸೇ. ಹಾಗೆ ಡಿಮಾರ್ಟಲ್ಲಂತೂ ಒಳ್ಳೊಳ್ಳೆ ಆಫರ್ಗಳಿರುತ್ತೆ. ಹಾಗಾಗಿ ತುಂಬ ಜನ ಡಿಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡ್ತಾರೆ. ಇದು ಮೈಸೂರು ರೋಡಲ್ಲಿ ಇರುವಂತಹ ಡಿಮಾರ್ಟ್ಗೆ ನಮ್ಮ ಮನೆಗೂ ತುಂಬ ಹತ್ತಿರ ಆಗುತ್ತೆ. ಸೊ ಇವತ್ತು ಯಾಕೆ ನಾನು ಇದನ್ನೆಲ್ಲ ಶೇರ್ ಮಾಡಿಕೊಂಡೆ ಅಂದರೆ ಡಿಮಾರ್ಟಲ್ಲಿ ಯಾವ ರೀತಿ ಆಫರ್ಗಳಿರುತ್ತೆ ಅಂತ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಹೇಳಿದೆ. ನೀವು ಒಂದು ಸಲ ಖಂಡಿತ ಡಿಮಾರ್ಟ್ಗೆ ವಿಸಿಟ್ ಮಾಡಿ, ಶಾಪಿಂಗ್ ಮಾಡಿ. ನಿಮಗೂ ಒಳ್ಳೊಳ್ಳೆ ಆಫರಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ. ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.